ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ನಾನು ರಾಜಕಾರಣಿ ಆಗಿದ್ದೀನಿ. ಸಿದ್ದರಾಮಯ್ಯ ಇಲ್ಲದಿದ್ರೆ ನಾನು ರಾಜಕಾರಣ ಬಿಡ್ತೀನಿ. ನಾನೆಂದಿಗೂ ಸಿದ್ದರಾಮಯ್ಯ ಬಣ ಅವರ ಜೊತೆಯೇ ಇರುವೆ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಂದಂತೂ ವೆರಿ ಕ್ಲಿಯರ್, ಇಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆಯನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ನಾನು ರಾಜಕಾರಣದಲ್ಲಿ ಇದ್ದೀನಿ, ನಾನು ರಾಜಕಾರಣಿ, ಹಾಗಾಗಿ ಸಿದ್ದರಾಮಯ್ಯ ಇಲ್ದಿದ್ರೆ ನಾನು ರಾಜಕಾರಣವನ್ನ ಬಿಡ್ತೀನಿ, ನಾನೆಂದಿಗೂ ಕೂಡ ಸಿದ್ದರಾಮಯ್ಯ ಬಣ ಅವರ ಜೊತೆ ಇರುವೆ ಅಂತೇಳಿ ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಈ ರೀತಿಯಾಗಿ ಹೊಸ ಬಾಂಬ್ ಸಿಡಿಸಿರುವಂಥದ್ದು. ಒಂದ್ ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ತಾನೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ಶಾಸಕರು ಪರವಿರೋಧ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ರಾಜಣ್ಣ ಅವರನ್ನ ಒಂದಷ್ಟು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದಲೇ ನಾನು ರಾಜಕಾರಣದಲ್ಲಿ ಇರೋದು ಎನ್ನುವುದಾಗಿ ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಕೀಯ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನಲ್ಲಿ ಸಹಕಾರಿ ಸಚಿವ KN ರಾಜಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾನು ಹೇಳಿದ ಕೂಡಲೇ ಬರೀ ಕಾಂಗ್ರೆಸ್ ಕ್ರಾಂತಿ ಎಂಬುದು ಬೇಡ, ಬಿಜೆಪಿಯಲ್ಲೂ ಕೂಡ ಆಗ್ತಾ ಇದೆ, ಕೇಂದ್ರದಲ್ಲೂ ಬದಲಾವಣೆ ಆಗಬಹುದು, ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ, ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆ, ಬರೀ ಇದೇ ಚರ್ಚೆ ಹೀಗಂತ ಸಚಿವರಾಗಿರುವಂತ KN ರಾಜಣ್ಣ ಅವರು ಹೇಳಿರೋದು. ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತ ರಾಜಣ್ಣ ಮೊನ್ನೆ ಒಂದು ಹೇಳಿಕೆ ಕೊಟ್ಟರು. ಅದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಈಗ ರಾಜಣ್ಣ ಮತ್ತೆ ಕೊಟ್ಟಂತ ಹೇಳಿಕೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು ಹಳ್ಳದ ಕಡೆ ಹೋಗುತ್ತೆ. ರಾಜಕಾರಣದಲ್ಲಿ ಬೆಳವಣಿಗೆಗಳು ಸಂಭವಿಸಿದ್ರೆ ಬದಲಾವಣೆ ಆಗುತ್ತೆ. ಯಾವ ವೇಳೆ ಯಾವ ಕಾರಣಕ್ಕೆ ರಾಜಕಾರಣ ಹೇಗಂತ ಹೇಳೋದಕ್ಕೆ ಆಗೋದಿಲ್ಲ ಅಂತೇಳಿ ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಇಲ್ಲಪ್ಪ, ನನ್ನ ಪ್ರಕಾರ ಒಂದು 3 ಇರ್ಬೋದು ಅಂತ ಅನ್ಕೊಂತೀನಿ. ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ, ಸೆಂಟರ್ ಹೈಕಮಾಂಡ್, ಇಟ್ ಇಸ್ ಅ ಪವರ್ ಸೆಂಟರ್, ಇಟ್ ಈಸ್ ಆಲ್ವೇಸ್ ಬಿ ದೇರ್. ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ, ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ. ಅದೇನು ಇದು ಎಲ್ರಿಗೂ ಗೊತ್ತಿದ್ರು ಯಾರು ಬಾಯ್ಬಿಟ್ಟು ಹೇಳಲ್ಲ. ನಾವು ಬಾಯ್ಬಿಟ್ಟು ಹೇಳಿದೆ ಅಂತಿದ್ದಂಗೆ ನೀವು ಅದನ್ನೇ ಬೆಳಗ್ಗೆ ಸಾಯಂಕಾಲ ತನಕ ಇನ್ನೊಂದು ಯಾವುದೋ ಟಿವಿಲಿ ಯಾರೋ ಹೊಡಿತಾವ ನನಗೆ ಗೊತ್ತಿಲ್ಲ ಯಾವೊಂದು ಟಿವಿ ಅಂತ. ಎಂಥದ್ದು ಸಿದ್ದರಾಮಯ್ಯನವರಿಂದ ದೂರ ಹೊರಟೋಗ್ಬಿಟ್ಟವ್ರೆ ರಾಜಣ್ಣವರು ಅವ್ರ ಬಣದಿಂದ ಅಂತ. ನಾನು ಅವ್ರು ಇರೋದಕ್ಕೆ ರಾಜಕಾರಣ ಮಾಡೋದು, ಅವ್ರು ಇಲ್ಲದೇ ನಾನು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರ್ತಾ ಇದ್ದೆ. ಅವ್ರು ಇರೋದಕ್ಕೆ ರಾಜಕಾರಣ ಯಾಕೆ ಮಾಡ್ತೀನಿ ಅಂತ ನೀವು ಪ್ರಶ್ನೆ ಹಾಕಿದ್ರೆ, ಅವರಿಂದ ಬಡವ್ರಿಗೆ ಸಹಾಯ ಅಂತಾನೆ. ಆ ಬಡವ್ರಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇನೆ ಹೊರತು ನಾನು ಅವ್ರಿಗೆ ಯಾವತ್ತೂ ಕೂಡ ಅವರಿಂದ ದೂರ ಸರಿಯುವಂಥದ್ದು ಇಲ್ಲ. ಎಲ್ಲ ಸುಳ್ಳು, ಇದನ್ನು ನೀವೆಲ್ಲ ನಿಮ್ಮ TRPಗೋ ಆಳೋ ಮಾಡ್ಕೊಂಡು ನೀವು ತೋರಿಸ್ಕೊಂಬಿಟ್ರೆ ನಾನೇನು ಮಾಡೋಣ. ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹೇಗೆ ಅಂದರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSSನವ್ರದ್ದು. ಏನು ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯನ್ನು ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ಆದಂತರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ಎಲ್ಲ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ, ಹೌದಲ್ವಾ? ಇವೇ ಚರ್ಚೆಗಳು ನಡೀತಾ ಇದ್ದಾವೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು, ಹರಿಯೋ ನೀರು ಯಾವ ಕಡೆ ಇರ್ತದೆ ಅಂದರೆ ಆ ತಗ್ಗು ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ. ಹಂಗೆ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ, ಹೌದಲ್ವಾ? ನಾವೇನಿದ್ದೇವೆ 2 × 2 4, 2 + 2 4 ಅಂತ ಹೇಳ್ದಂಗೆ ರಾಜಕಾರಣ ಹೇಳೋಕ್ಕಾಗೋದಿಲ್ಲ. ಆ ದಿವಸದ ಬೆಳವಣಿಗೆ ಗೊತ್ತಾಯ್ತಾ? ಆ ಘಟನೆಗಳು ಏನು ನಡೀತವೆ, ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹೇಗೆ ಅಂದರೆ